ಹಾಯ್ ಹಲೋ ಸ್ನೇಹಿತರೆ, ಮತ್ತೊಮ್ಮೆ ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ಅಂತ ಹೇಳ್ಬಿಟ್ಟು ಜಿಮ್ಮಿಗಲ್ಲು ಸಿನಿಮಾದಲ್ಲಿ ನಮ್ಮ ವಿಷ್ಣುದಾದ ಅವರು ಹೇಳಿದ್ರು. ಹೌದು ಸ್ನೇಹಿತರೆ, ಇವತ್ತಿನ ವಿಡಿಯೋ ಕೂಡ ಅದೇ ಆಗಿರ್ತದೆ. ಒಂದು ಫುಡ್ಗೆ ಸಂಬಂಧಪಟ್ಟಿದ್ದು ವಿಡಿಯೋ ಆಗಿರ್ತದೆ. ಇವರು ಮೋಹನ್ ಅಂತ ಹೇಳ್ಬಿಟ್ಟು ಹಾಸನದವರು. ಹಾಸನಿಂದ ಇಲ್ಲಿ ಬೆಂಗಳೂರಿಗೆ ಬಂದು ನೆಲಗದ್ನಳ್ಳಿಲಿ ಒಂದು ರೋಡ್ ಸೈಡಲ್ಲಿ ತಳ್ಳಗಾಡಿ ಅಂಗಡಿಯಲ್ಲಿ ಎಗ್ ರೈಸು, ಕಬಾಬು, ಹಾಫ್ ಬಾಯ್ಲು, ಹಾಗೆ ಬಾಯ್ಲ್ಡ್ ಎಗ್ಗು, ಆಮ್ಲೆಟ್ ಇಷ್ಟನ್ನ ಐಟಮ್ ಮಾಡ್ಕೊಂಡು ತನ್ನ ಜೀವನವನ್ನು ಕಟ್ಕೊಂಡು ತನ್ನ ಸಂಸಾರಕ್ಕೋಸ್ಕರ ದುಡಿತಾ ಇರ್ತಕ್ಕಂಥ ಮೋಹನ್ ಅವ್ರನ್ನ ನಮ್ಮ ಚಾನಲ್ನಲ್ಲಿ ವೆಲ್ಕಮ್ ಮಾಡ್ಕೊಳ್ಳೋಣ. ಇವತ್ತಿನ ನಮ್ಮ ಹೀರೋ ಮೋಹನ್ ಅಂತಲೇ ಹೇಳ್ಬೋದು. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ನಮಸ್ಕಾರ. ನಮಸ್ತೆ ಸರ್. ಸರ್, ನಿಮ್ಮ ಹೆಸರು? ಮೋಹನ್ ಅಂತ ಸರ್. ಸರ್, ತಮ್ಮದು ಯಾವೂರು? ಹಾಸನ್ ಸರ್. ಹಾಸನ್. ಸರ್, ಯಾಕೆ ಈ ಉದ್ಯೋಗ ಆಯ್ಕೆ ಮಾಡ್ಕೊಂಡ್ರಿ? ಏನಿಲ್ಲ ಸರ್, ಈಗ ನೋಡಿದ್ರಲ್ಲ, ವ್ಯಾಪಾರ ಸ್ವಲ್ಪ ನಾವು ಮಾಡೋಣ ಅಂತ. ಎಕ್ಸ್ಪೀರಿಯನ್ಸ್ ಏನ್ ಇರ್ಲಿಲ್ಲ. ಹೊರಗಡೆ ಹೋಟೆಲ್ ಕೆಲಸ ಮಾಡ್ತಿದ್ದೆ ಬೇರೆ ಹತ್ರ. ನಾವೇ ಓನ್ ಆಗಿ ಉದ್ಯೋಗ ಮಾಡೋಣ ಅನ್ಕೊಂಡು ನಾನು ಕೈ ಹಾಕಿದ್ದೀನಿ ಸರ್. ಓಕೆ ಸರ್, ಎಷ್ಟು ವರ್ಷ ಆಯ್ತು ಸರ್ ಇಲ್ಲಿ ಓಪನ್ ಮಾಡಿ? ಇಲ್ಲಿ ಓಪನ್ ಮಾಡಿ 6 ತಿಂಗಳಾಯ್ತು ಸರ್. 6 ತಿಂಗಳಾಯ್ತು. ಓಕೆ ಓಕೆ. ಮುಂಚೆ ಏನ್ ಮಾಡ್ತಾ ಇದ್ರಿ ಸರ್? ಮುಂಚೆ ಹೋಟ್ಲಲ್ಲೇ ಕೆಲಸ ಮಾಡ್ತಿದ್ದೆ. ಹೋಟೆಲ್ ಕೆಲಸ ಮಾಡ್ತಿದ್ರಿ? ಬನಶಂಕರಲ್ಲಿ ಇದ್ದೆ ಹೋಟ್ಲಲ್ಲಿ, ಕುಮಾರಣ್ಣ ಅವ್ರ ಹತ್ರ. ಈಗ ಅಲ್ಲಿಂದ ಬಿಟ್ಬಿಟ್ಟು ನಾವ್ ಈ ಕಡೆ ಬಂದ್ವಿ, ಫ್ಯಾಮಿಲಿ ಎಲ್ಲ. ಇಲ್ಲೇ ಸೆಟ್ಲ್ ಆಗಿ ಇಲ್ಲೇ ಏನಾರು ಒಂದು ಸ್ವಂತ ಉದ್ಯೋಗ ಮಾಡ್ಕೊಂಡು ಮಾಡ್ತೇನೆ. ಚಿಕ್ಕ ವ್ಯಾಪಾರ ಆಗ್ತೀವಿ ಸರ್. ಮುಖ್ಯವಾಗಿ ಈ ಫೀಲ್ಡ್ ಬರಕ್ಕೆ ಕಾರಣ ಏನು? ಕಾರಣ ಏನಿಲ್ಲ ಸರ್, ಕಸ್ಟಮರ್ಗೆ ಒಳ್ಳೆ ಫುಡ್ ಕೊಡ್ಬೇಕು. ನಾವು ಅಲ್ಲೇ ಒಳ್ಳೆ ಫುಡ್ಡೇ ಕೊಡ್ತಿದ್ದು. ಓನಾಗ್ ಮಾಡೋಣ, ಇದ್ರಲ್ಲಿ ನಾವು ಒಂದು 10 ರೂಪಾಯಿ ಸಂಪಾದನೆ ಮಾಡೋಣ. ಬೇರೆ ಹತ್ರ ಕೆಲಸ ಮಾಡ್ತಿದ್ದೆ, ಆ ಸಂಬಳ ಸ್ವಲ್ಪ ನಮ್ಗೆ ಸರಿ ಆಗ್ತಿರ್ಲಿಲ್ಲ. ಅದೇ ಓನಾಗ್ ನಾವೇ ಮಾಡೋಣ, ಯಾಕೆ ಮಾಡ್ಬಾರ್ದು, ಎಲ್ಲ ಐಟಮ್ ನನಗೆ ಬರುತ್ತಲ್ಲ. ಅದಕ್ಕೆ ನಾನು ಕಸ್ಟಮರ್ ಒಳ್ಳೆ ಫುಡ್ ಕೊಟ್ಟಂಗ ಆಗುತ್ತೆ ಅಂತ ಈ ಫೀಲ್ಡ್ ಬಂದಿದ್ದೀನಿ ಸರ್. ಸರ್, ಈಗ ಸುಮಾರು ಹೋಟ್ಲುಗಳಲ್ಲಿ ಆಗಿರ್ಬೋದು ಅಥವಾ ಎಲ್ಲ ತಳ್ಳಗಾಡಿ ಅಂಗಡಿಲಿ ಆಗಿರ್ಬೋದು, ಕೆಮಿಕಲ್ ಅದು ಇದು ಟೇಸ್ಟಿಂಗ್ ಪೌಡರ್ ಅದು ಇದು ಅಂತ ಹಾಕ್ತಾ ಇರ್ತಾರೆ. ಅದ್ರ ಬಗ್ಗೆ ನನಗೂ ಏನು ಗೊತ್ತಿಲ್ಲ. ಸೊ ನೀವು ಸ್ವಲ್ಪ ಪ್ರಾಮಾಣಿಕವಾಗಿ ನಮ್ಮ ವೀಕ್ಷಕರಿಗೆ ಹೇಳಿದ್ರೆ ಯಾವ ರೀತಿ ನೀವು ಪ್ರಿಪೇರ್ ಮಾಡ್ತೀರಾ, ಏನೇನ್ ಬಳಸ್ತೀರಾ, ಸ್ವಲ್ಪ ಅದು ನಮ್ಮ ಕಸ್ಟಮರ್ ನೋಡಿ. ಸರ್ ಹೇಳಿ ಸರ್. ಗೋಬಿ ಇಲ್ಲ ಸರ್, ಕಬಾಬ್ ಇದೆ. ಕಬಾಬು, ಆಮ್ಲೆಟ್, ಹಾಫ್ ಬಾಯ್ಲ್, ಬಾಯ್ಲ್ಡ್ ಎಗ್, ಎಗ್ ರೈಸ್. ಹೌದ್ರಿ ಸರ್. ಹೇಳಿ, ನೀವೇನಾದ್ರು ಯಾವ ತರ ಪದಾರ್ಥಗಳನ್ನ ಬಳಸ್ತೀರಾ? ಸರ್, ನಾನು ಇದರಲ್ಲಿ ಟೇಸ್ಟಿಂಗ್ ಪೌಡರ್ ಇಲ್ಲ, ಕಲರ್ ಇಲ್ಲ, ನ್ಯಾಚುರಲ್ ಆಗಿ ಮಾಡ್ತೀನಿ. ಬೇರೆ ಹೋಟ್ಲಲ್ಲಿ ಹೆಂಗ್ ಮಾಡ್ತಾರಂತ ಗೊತ್ತಿಲ್ಲ. ಅಂದ್ರೆ ಅವ್ರ ಬಗ್ಗೆ ನಾನು ಏನೋ ಹೇಳಲ್ಲ. ಹೌದು, ನಾನ್ ಮಾಡೋದು ನನಗಿಷ್ಟ, ಜನಗಳಿಗೆ ಇಷ್ಟ ಪಟ್ಟಿದ್ದಾರೆ, ಜನಗಳಿಗೆ ಇಷ್ಟ ಆಗಿ ಮಾಡ್ಕೊಡ್ತಾ ಇದ್ದೀನಿ ಅಷ್ಟೇ. ಕೆಮಿಕಲ್ ಇಲ್ಲ, ಕಲರ್ ಇಲ್ಲ. ಅವ್ರು ಎಲ್ಲೇ ಹೋಗಿ ಟೆಸ್ಟ್ ಮಾಡ್ಬೋದು, ಯಾವ ಲ್ಯಾಬಿಗೆ ಬೇಕಾದ್ರೂ ಚೆಕ್ ಮಾಡಿಸ್ಬೋದು. ವಿತೌಟ್ ಕೆಮಿಕಲ್, ವಿತೌಟ್ ಟೇಸ್ಟಿಂಗ್ ಪೌಡರ್. ಸರ್, ಈಗ ಎಷ್ಟು ಗಂಟೆಗೆ ನೀವು ಅಂಗಡಿ ಓಪನ್ ಮಾಡ್ತೀರಿ ಸರ್? ಸರ್, ಈಗ ಸ್ವಲ್ಪ ಬಿಸಿಲು ಇರೋದ್ರಿಂದ ಒಂದು 3 ಗಂಟೆಗೆ ಹಾಕ್ತೀನಿ ಸರ್. 2:30 3 ಗಂಟೆ, ರಾತ್ರಿ 11 ಗಂಟೆವರೆಗೂ ಇರ್ತೀನಿ. 11 ಗಂಟೆವರೆಗೂ. ಸರ್, ಈಗ ಮನೇಲಿ ಏನಾರು ಇದಕ್ಕೆ ರೆಡಿ ಮಾಡ್ಕೊಳ್ಳೋದು ಅಥವಾ ಪ್ರಿಪರೇಷನ್ ಮಾಡ್ಕೊಳ್ಳೋದು ಏನಾರು ಇರುತ್ತಾ ಕೆಲಸ? ಇರುತ್ತೆ ಸರ್. ಹೌದು. ಏನೇನ್ ಮಾಡ್ಕೋಬೇಕು ಸರ್ ಮನೇಲಿ? ಮಾಮೂಲಿ ನಾಟಿ ಸ್ಟೈಲ್ ಅಲ್ಲಿ ಏನ್ ಮಾಡ್ತೀವಿ ಸರ್, ಅದೇ ಮಾಡ್ಕೊಳ್ಳೋದು. ಮೆಣಸಿಕಾಯಿ 3 ತರದ ಮೆಣಸಿಕಾಯಿ ಇದೆ, ಮಾಮೂಲಿ ಧನಿಯಾ ಪೌಡರ್ ಇದೆ, ಕಾಳು ಮೆಣಸು ಇದೆ, ಕರ್ಬೇವ್ ಇದೆ, ಪುದೀನ ಇದೆ, ಕೊತ್ತಂಬರಿ ಇದೆ. ಈ ಎಲ್ಲ ಏನೆಲ್ಲ ಇದೆ ಅದು. ಈ ಕಲರ್ ಗಿಲ್ಲರ್ ಯಾವ್ದು ಮಾಡಲ್ಲ ಸರ್. ಕೆಮಿಕಲ್ ಆಗ್ಲಿ ಕಲರ್ ಯೂಸೇ ಮಾಡಲ್ಲ. ಯಾಕೆಂದ್ರೆ ಸರ್, ಈಗ 10-20 ರೂಪಾಯಿಗೆಲ್ಲ ಕಲರ್ ಸಿಗುತ್ತೆ ಅನ್ಕೊಂಡು ಈ ಕಸ್ಟಮರ್ ಗೆ ಕೊಟ್ಬಿಟ್ರೆ ನಾವು ಕಲರ್ ಹಾಕಿ ಅದ್ರಲ್ಲೂ ಕೆಮಿಕಲ್ ಅಲ್ಲಿ ಹಿಂಸೆ ಆಗುತ್ತೆ ಸರ್. ನಾಳೆ ದಿನ ಕಸ್ಟಮರ್ ಬರ್ಬೇಕು. ಈಗ ಸರಿ ತಿಂದ್ಕೊಂಡ್ರೆ ಮತ್ತೆ ಬರ್ಬೇಡ. ಚಿಕ್ಕ ಮಕ್ಳೆಲ್ಲ ಬರ್ತಾರೆ, ಕಾಲೇಜ್ ಸ್ಟೂಡೆಂಟ್ ಅಲ್ಲೂ ಬರ್ತಾರೆ. ಸಂಜೆ ಮೇಲೆ ವ್ಯಾಪಾರ ಸರ್ ನಮ್ಗೆ. ಸಂಜೆ ಮೇಲೆ ವ್ಯಾಪಾರ ಆಗೋದು. ಇಲ್ಲೆಲ್ಲ PG ಹುಡುಗರೆಲ್ಲ ಬರ್ತಾರೆ. ಸಂಜೆನೇ ಆಗುತ್ತೆ ವ್ಯಾಪಾರ ನಮ್ಗೆ. ಬಿಸಿಲು ಟೈಮ್ ಅಲ್ವಾ, ಈಗ ಮಧ್ಯಾಹ್ನ ಟೈಮ್ ಕಮ್ಮಿ. ಸರ್, ನೀವು ಎಷ್ಟು ಐಟಮ್ ಮಾಡ್ತೀರಾ ಇಲ್ಲಿ? ಟೋಟಲ್ ಒಂದ್ 7 ಐಟಮ್ ಮಾಡ್ತೀನಿ ಸರ್. ಈಗ 7 ಐಟಮ್ ಪ್ರೆಸೆಂಟ್ ಮಾಡ್ತೀನಿ. ಯಾವ್ದಾವ್ದು ಮಾಡ್ತೀರಿ ಸರ್? ಕಬಾಬ್ ಮಾಡ್ತೀನಿ, ಆಮ್ಲೆಟ್ ಮಾಡ್ತೀನಿ, ಹಾಫ್ ಬಾಯ್ಲ್ ಮಾಡ್ತೀನಿ, ಬಾಯ್ಲ್ಡ್ ಎಗ್ ಮಾಡ್ತೀನಿ, ಎಗ್ ರೈಸ್ ಮಾಡ್ತೀನಿ, ನೂಡಲ್ಸ್ ಮಾಡ್ತೀನಿ, ವೆಜ್ ಫ್ರೈಡ್ ರೈಸ್ ಮಾಡ್ತೀನಿ. ಅಷ್ಟು ಮಾಡ್ತಿದ್ದೀನಿ ಸರ್. ಎಷ್ಟು ಹೆಚ್ಚಿಗೆ ಓಡೋಂತ ಪದಾರ್ಥ ಯಾವ್ದು ಸರ್? ಕಬಾಬು, ಎಗ್ ರೈಸ್ ಫೇಮಸ್ ಜಾಸ್ತಿ, ಆಮ್ಲೆಟ್ ಫೇಮಸ್ ಸರ್ ನನ್ನ ಹತ್ರ. 3 ಐಟಮ್ ಫೇಮಸ್ ಇದೆ. ಆಮೇಲೆ ಬಾಯ್ಲ್ಡ್ ಎಗ್ ಫೇಮಸ್. ಯಾಕಂದ್ರೆ ಬೇರೆಯವರೆಲ್ಲ ಅವ್ರಲ್ಲಿ ಮಸಾಲಾ ಕೋಟಿಂಗ್ ಕೊಡ್ತಾರೆ. ನಾನು ಆ ಮಸಾಲೆ ನ್ಯಾಚುರಲ್ ಆಗಿ ನಾನು ಮೆಣಸು ಪೌಡ್ರು ಮತ್ತೆ ಅಚ್ಕಾರದ ಪುಡಿ ಹಾಕಿ, ನಿಂಬೆ ಹಣ್ಣು ಮತ್ತೆ ಈರುಳ್ಳಿ ಎಲ್ಲ ಹೊಡೆದ್ ಕೊಡ್ತೀನಿ. ಅದು ತುಂಬಾ ಇಷ್ಟ ಪಡ್ತಾರೆ. ಎಗ್ನ ಸಿಂಗಲ್ ಎಗ್, ಡಬಲ್ ಎಗ್ ತುಂಬಾ ಚೆನ್ನಾಗಿ ನೋಡ್ತಾರೆ. ಆಮೇಲೆ ನಾನು ರೈಟ್ ಅಷ್ಟೇ ಕಮ್ಮಿನೇ ತಗೊಳ್ಳೋದು. ಈಗ ಹೆಂಗೆ ಹೊರಗಡೆ ಕೇಳ್ಬಿಡ್ತೀವಿ ಸರ್. ಒಂದ್ ಎಗ್ ರೈಸ್ ಎಷ್ಟು ಸರ್? 40 ರೂಪಾಯಿ ಸರ್. 40 ರೂಪಾಯಿ ಎಗ್ ರೈಸ್. ಡಬಲ್ ಎಗ್ ಹೊಡೆದ್ರೆ 50. ಡಬಲ್ ಎಗ್ ಆದ್ರೆ 50 ರೂಪಾಯಿ. ಸಿಂಗಲ್ ಎಗ್ ಅಲ್ಲಿ ಒಂದ್ ಪ್ಲೇಟ್ಗೆ 40. ಸರ್. ಕಬಾಬ್ ಎಷ್ಟು ಸರ್ ಒಂದ್ ಪ್ಲೇಟ್? ಕಬಾಬ್ ಹಾಫ್ 60, ಫುಲ್ 100.
ಕ್ವಾಂಟಿಟಿ ಜಾಸ್ತಿ ಬರುತ್ತೆ ಸರ್. ಕ್ವಾಂಟಿಟಿ ಹಾಫಿಗೆ 7 ಪೀಸ್ ಬರುತ್ತೆ, ಹಾಫಿಗೆ 7 ಪೀಸ್ ಬರುತ್ತೆ, ಫುಲ್ಗೆ 12 ಪೀಸ್ ಬರುತ್ತೆ ಸರ್. ಆಮೇಲೆ ಸರ್ ಇದು ಬಾಯ್ಲ್ಡ್ ಎಗ್, ಬಾಯ್ಲ್ಡ್ ಎಗ್ 10 ರೂಪಾಯಿ ಸರ್. ಅದು 10 ರೂಪಾಯಿ, ಅದೆಲ್ಲೋದ್ರೂ 10 ರೂಪಾಯಿ. ಹಾಫ್ ಬಾಯ್ಲ್ 15 ರೂಪಾಯಿ ಸರ್. ಎಲ್ಲರೂ 15 ರೂಪಾಯಿನೇ, ನಾನು ಅಷ್ಟೇ ಮಾಡ್ತಾ ಇದ್ದೀನಿ, ಜಾಸ್ತಿನೂ ತಗೊಳಲ್ಲ ಸರ್. ಈಗ ನೀವು 8 ತಿಂಗಳು ಆಯ್ತು ಇಲ್ಲಿಗೆ ನಾವು ಅಂಗಡಿ ಓಪನ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಂತ. 6 ತಿಂಗಳು ಆಯ್ತು ಸರ್. 6 ತಿಂಗಳು ಆಯ್ತು ಅಂತಂದ್ರೆ ಅವತ್ತಿಗೂ ಇವತ್ತಿಗೂ ಏನಾದ್ರು ಬದಲಾವಣೆ ಆಗಿದೆ? ಬದಲಾವಣೆ ಆಗಿದೆ ಸರ್. ಯಾವ ತರದ ಬದಲಾವಣೆ ಸರ್? ಅಥವಾ ಕಸ್ಟಮರ್ ಬರೋದ್ರಲ್ಲ, ಅಥವಾ ಸ್ಟಾರ್ಟಿಂಗ್ ಜನ ಬರ್ತಿರ್ಲಿಲ್ಲ ಸರ್. ಒಂದ್ 2 ತಿಂಗಳು ಕಷ್ಟಪಟ್ಟೆ, ಸ್ವಲ್ಪ ಲಾಸ್ ಆಗೋದು, ಲಾಭ ಅಂತ ಇರ್ಲಿಲ್ಲ. ಈಗ ಪರವಾಗಿಲ್ಲ ಸರ್, ನನಗೆ ಅದು ಖರ್ಚೆಲ್ಲ ಕಳೆದು ಕೂಲಿ ನನ್ಗೆ ಸಿಗ್ತಾ ಇದೆ, ಸಾಕು. ಇದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀನಿ. ಏನಪ್ಪಾ ಅಂದ್ರೆ ಈಟು ಸ್ವಲ್ಪ, ಆ ಈಟ್ ಇರೋದ್ರಿಂದ ಕಸ್ಟಮರ್ ಸ್ವಲ್ಪ ಸ್ಲೋ ಅಂದ್ರೆ ಮಧ್ಯಾಹ್ನ ಟೈಮ್ ಬರಲ್ಲ, ಸಂಜೆ ಟೈಮೇ. ನನಗೆ ಊಟದ ಟೈಮ್ ಆಟೋ ಡ್ರೈವರ್ ಆಗಿರ್ಲಿ, ಈ ಕ್ಯಾಬ್ ಡ್ರೈವರ್ ಆಗಿರ್ಲಿ, ಈ ಲಾರಿ ಡ್ರೈವರ್ಸ್ ಎಲ್ಲ ಬರ್ತಾರೆ. ಊಟದ ಟೈಮಲ್ಲಿ ಕರೆಕ್ಟಾಗಿ 8 ಗಂಟೆ ವ್ಯಾಪಾರ ಸ್ಟಾರ್ಟ್ ಆಗುತ್ತೆ ಸರ್. ಸರ್ ಈಗ ಹೆಂಗೋ ಬೇಸಿಗೆ ಮಳೆ ಇಲ್ಲ ಅಥವಾ ಚಳಿಗಾಲದಲ್ಲಿ ಹೆಂಗೋ ಮಳೆ ಇರಲ್ಲ, ನಡೀತದೆ. ಈ ಮಳೆ ಬರ್ತಕ್ಕಂಥ ಟೈಮಲ್ಲಿ ನಿಮ್ದು ಹೆಂಗೆ ಪರಿಸ್ಥಿತಿ? ಇಲ್ಲ ಸರ್, ನಮ್ದೆಲ್ಲ ಇಲ್ಲಿ ಸೇಫ್ಟಿ ಟಾರ್ಪಲ್ ಮಾಡ್ಕೊತೀನಿ, ಚೆನ್ನಾಗಿ ಕಸ್ಟಮರ್ ಕೂರಕ್ಕೆ ಚೆನ್ನಾಗಿ ನೀಟಾಗಿ ವ್ಯವಸ್ಥೆ ಮಾಡ್ಕೊಡ್ತೀನಿ. ಜಾಗ ಅಂತೂ ಇದೆ ಕಸ್ಟಮರ್ ಕೂರಕ್ಕೆ, ಪಾರ್ಕ್ ಪ್ಲಾಟ್ಫಾರ್ಮ್ ತರ ಇದೆ. ಹೌದು, ಅಂದ್ರೆ ಆ ಟೈಮ್ ಸ್ವಲ್ಪ ಕಸ್ಟಮರ್ ಈಚೆ ಬರೋದು ಕಷ್ಟ, ಮಳೆ ಅಲ್ವಾ, ಪಾರ್ಸಲ್ ಹೋಗುತ್ತೆ ಅಂತ ಟೈಮಲ್ಲಿ ಪಾರ್ಸಲ್ ಹೋಗುತ್ತೆ. ಸರ್ ಈಗ ನೀವು ಇಷ್ಟು ತಿಂಗಳು ಮಾಡಿದ್ರಲ್ವಾ, ಒಂದ್ 6 ತಿಂಗಳು ಮಾಡಿದ್ರಲ್ವಾ, ಯಾವತ್ತಾದ್ರು ಫುಡ್ ವೇಸ್ಟ್ ಆಗಿರೋದು ಇದೆಯಾ? ಉಳ್ಕೊಂಬಿಟ್ಟಿರೋದು ಏನಾರು ಇದೆಯಾ? ಅಂದ್ರೆ ನೀವು ಗೆಸ್ ಮಾಡಿರ್ತೀರ ಇಷ್ಟು ಮಾಡಿದ್ರೆ ಇಷ್ಟು ಹೋಗುತ್ತೆ ಅಂತ. ನೀವು ಅಕಸ್ಮಾತ್ ಜನ ಬರ್ದೆ ಅವತ್ತು ಏನಾದ್ರು ವೇಸ್ಟ್ ಆಗೋ ತರದ್ ಇದೆ ಸರ್? ಇದೆ, ತುಂಬಾ ದಿನ ಆಗಿದೆ. ಅದ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ವೇಸ್ಟ್ ಆದ ದಿನ ಇವಾಗೆಲ್ಲ ಅಂದಾಜ್ ನಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಓಡುತ್ತೆ ಅಂತ. ಫಸ್ಟ್ ಸ್ಟಾರ್ಟಿಂಗ್ ಕಸ್ಟಮರ್ ನಂಬ್ಕೊಂಡು ನಾನು ಮಾಡ್ತಿದ್ದೆ, ಕಸ್ಟಮರ್ ಅರ್ಧ ಕಮ್ಮಿ ಆಗೋರು ಸ್ಟಾರ್ಟಿಂಗ್. ಅವಾಗ ಇಲ್ಲೆಲ್ಲ ಇರೋರಿಲ್ಲ, ಲೋಕಲ್ ಪುಟ್ಬಾದ್ ಜನ ಎಲ್ಲ ಇರೋರು, ಅವ್ರಿಗೆಲ್ಲ ರೈಸ್ ಇಲ್ಲೇನೆಲ್ಲ ಉಳಿಯುತ್ತೆ ಅದನ್ನ ಇದೇ ಓನ್ ಕವರ್ ಅಲ್ಲೇ ಪ್ಯಾಕ್ ಮಾಡಿ ಅವ್ರಿಗೆ ಕೊಟ್ಬಿಡ್ತಿದ್ದೆ. ವೇಸ್ಟ್ ಅಂತೂ ಮಾಡ್ತಿರ್ಲಿಲ್ಲ. ಮತ್ತೆ ಯಾವ್ದೇ ಒಂದು ವಸ್ತು ಇಲ್ಲಿ ಉಳಿದ್ರು ಮನೆ ತಗೊಂಡ್ ಹೋಗಲ್ಲ. ಅಂದ್ರೆ ನಮ್ಗೆ ಎಷ್ಟು ಇದೆ ಅಷ್ಟೇ, ನಿಮ್ಗೆ ಎಷ್ಟು ಬೇಕಷ್ಟು ಮನೆ ಉಳಿದಿದ್ದು ಕೊಟ್ಟು. ಹೌದೌದು ಸರ್. ನಿಮ್ಮ ಫ್ಯಾಮಿಲಿ ಏನ್ ಮಾಡ್ತಿದ್ದಾರೆ? ನಿಮ್ಮ ಮಕ್ಕಳು ಮ್ಯಾರೇಜ್ ಆಗಿದೆಯಲ್ಲ? ಹೌದಾಗಿದೆ, ಮ್ಯಾರೇಜ್ ಆಗಿದೆ. ಒಬ್ಳು ಮಗಳಿದ್ದಾಳೆ. ನಮ್ಮ ವೈಫ್ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾರೆ. ಅವ್ರವ್ರ ಜೀವನಕ್ಕೆ ಏನಿದೆ ಅವ್ರು ದುಡ್ಕೊತಾ ಇದಾರೆ. ಸರ್ ನಿಮ್ಮ ಮಗಳು ಚಿಕ್ಕ ಮಗುನೇ ಇಲ್ಲ ಸ್ಕೂಲ್ ಹೋಗ್ತಿದೆ? ಸ್ಕೂಲ್ಗೆ ಹೋಗ್ತಾಳೆ, 6ನೇ ಕ್ಲಾಸ್. 6ನೇ ಕ್ಲಾಸ್. ಸರ್ ಈಗ ಒಬ್ಳು ಮಗಳಿದ್ದಾಳೆ, ಸೊ ಇದರಿಂದ ನೀವು ಜೀವನ ನಡೆಸಬಹುದು, ಜೀವನ ಬದುಕು ಕಟ್ಕೋಬಹುದು ಅಂತ ನಿಮ್ಗೆ ಅನ್ಸುತ್ತಾ? ಈಗ ಒಂದು ಹಂತಕ್ಕೆ ಬಂದಿದ್ದೀರಾ ಇವಾಗ, ಪರವಾಗಿಲ್ವಾ? ಹೌದು ಸರ್, ನನಗೀಗ ಇರೋದು ಅಂದ್ರೆ ನಮ್ಮ ಮನೆ ದೇವ್ರು ಅಂದ್ರೆ ಕಸ್ಟಮರೇ ಸರ್. ಕಸ್ಟಮರ್ ಇಂದಲ್ಲ ನಾನು ಅನ್ನ ತಿನ್ಬೇಕು. ಈಗ ಅವ್ರು ಕೊಟ್ಟಿದ್ದು 10 ರೂಪಾಯಿಲ್ಲ ನಾನು ಜೀವನ ಮಾಡ್ಬೇಕು. ನನ್ಗೆ ಹಾಕಿರೋ ಬಂಡವಾಳ ಮೇಲೆ 10 ರೂಪಾಯಿ ಸಿಕ್ಕಿರ್ ಸಾಕಂತ ಬಂದಿದ್ದೀನಿ. ಕಸ್ಟಮರ್ ನನ್ ಮೇಲಕ್ಕೆ ತಗೊಂಡ್ ಹೋಗ್ಬೇಕು, ಅವರ ನಮ್ಮ ಮನೆ ದೇವ್ರು, ಇನ್ನೇನು ಇಲ್ಲ. ನನ್ ಶ್ರಮ ಏನಿಲ್ಲ, ಕಸ್ಟಮರ್ ಶ್ರಮ. ಕಸ್ಟಮರ್ ಬಂದ್ ತಿಂದು ಅವರು ಒಪ್ಕೋಬೇಕು, ಚೆನ್ನಾಗಿದೆ, ಒಳ್ಳೆ ಫುಡ್ ಕೊಡ್ತಾರೆ, ಆರೋಗ್ಯನೂ ಚೆನ್ನಾಗಿರುತ್ತೆ, ಡೈಜೆಷನ್ ಚೆನ್ನಾಗುತ್ತೆ ಅಂತ ಅವ್ರು ಒಪ್ಕೊಂಡು ಹಿಂಗೆ ಈಗ ಏನು ಒಂದು 80 ರಿಂದ 70 ಜನ, 80, 90, 100 ಜನ ಹತ್ತತ್ರ ಹೋಗ್ತಾವ್ರೆ. ಅದ್ರ ಮೇಲೆ ಸಾವಿರಾರು ಜನ ಆಗ್ಬೇಕು ಕಸ್ಟಮರ್ ನನ್ಗೆ. ಅವಾಗ ನಮ್ಗೆ ಸರ್ ಇಷ್ಟು ದಿವಸ ಅನುಭವದಲ್ಲಿ ಯಾರಾದ್ರೂ ಊಟ ತಿಂದ್ಬಿಟ್ಟು ಗಲಾಟೆ ಮಾಡೋದಾಗ್ಲಿ ಅಥವಾ ದುಡ್ಡು ಕೊಡಲ್ಲ ಅನ್ನೋದಾಗ್ಲಿ, ಈ ತರ ಇನ್ಸಿಡೆಂಟ್ ಗಳು ಏನಾದ್ರು ನಡೆದಿದ್ಯಾ? ಇಲ್ಲ ಸರ್, ಗಲಾಟೆ ಇಲ್ಲ. ಈ ಕೆಲವರು ಕಸ್ಟಮರ್ ತುಂಬಾ ಮಾಡಿದಾರೆ ಆತರ. ಈ ಊಟ ಮಾಡ್ತಾರೆ ಚೆನ್ನಾಗಿ, ಹೊಟ್ಟೆ ತುಂಬಾ ಊಟ ಮಾಡ್ಬಿಟ್ಟು, ಅಂದ್ರೆ ಒಂದ್ ಸ್ವಲ್ಪ ರಫ್ ಅಂಡ್ ಟಫ್ ಮಾತಾಡಿ ಐಟಮ್ಸ್ ಹಾಕ್ಸ್ಕೊಂಡು ದುಡ್ಡು ಕೊಡ್ದಂಗ್ ಹೋಗಿದ್ದಾರೆ. ಆ ಕೊಡ್ದಂಗ್ ಹೋಗಿರೋ ಬರಲ್ಲ, ಮತ್ತೆ ಬಂದಿಲ್ಲ. ಅವಾಗ ನಿಮ್ಗೆ ಬೇಜಾರ್ ಅನ್ಸುತ್ತೆ? ಬೇಜಾರಾಗಿದೆ ಸರ್, ಯಾಕಂದ್ರೆ ಅರ್ಧ ಲಾಭನೇ ಅಲ್ಲ. ಸ್ವಲ್ಪ ನನಗೆ ಬರೋದೇ 10 ರೂಪಾಯಿ ಉಳಿಯೋದು, ಅದ್ರಲ್ಲೂ ಹೋಯ್ತು ಅಂತ ಅಂದ್ರೆ ತುಂಬಾ ಕಷ್ಟ ಆಗಿದೆ. ತುಂಬಾ ದಿನ ಬೇಜಾರಾಗಿದೆ. ನಾವು ಇದೇನ್ ಬೇಕು ಅನ್ಸ್ಬಿಡುತ್ತೆ ಒಂದ್ಸರಿ. ಈಗ ತಿನ್ನ ಅನ್ನ ಫಸ್ಟ್ ನಾವ್ ಕಸ್ಟಮರ್ ಹತ್ರ ನಿಮ್ಮ ಹತ್ರ ದುಡ್ಡಿದೆ ಅಂತ ಕೇಳಕ್ಕಾಗಲ್ಲ. ಏನಪ್ಪಾ ನಾವು ದುಡ್ಡಿಲ್ದೆ ತಿನ್ನಕ್ ಬರ್ತೀವಿ ಅಂತ ಹೇಳ್ಬಿಡ್ತಾರೆ, ಗಲಾಟೆಗಳು ಆಗ್ಬಿಡುತ್ತೆ. ಅದಕ್ಕೆ ಅವ್ರೇ ಅರ್ಥ ಮಾಡ್ಕೋಬೇಕು. ಅನ್ನಕ್ಕೆ ಸರ್ ದ್ರೋಹ ಮಾಡಬಾರ್ದು. ತಿಂದ ಅನ್ನಕ್ಕೆ ಸ್ವಲ್ಪ ಇಲ್ಲ ನಾಳೆ ಕೊಡ್ತೀನಿ ಅನ್ಬೋದು, 10 ರೂಪಾಯಿ ಕಮ್ಮಿ ಇದೆ ಅಂತ ಅಂದ್ರೆ ಕಡಿಮೆ ಇದೆ ಅಂತ ಕೇಳೋದು ನಡಿಬಹುದು. ಕೊಡೋದೇ ಇಲ್ಲ ಅಂತಂದ್ರೆ ಈ ಏರಿಯಾದಲ್ಲೇ ಓಡಾಡಲ್ಲ ಅವ್ರು. ಬಂದು ಒಂದ್ಸರಿ ಬಂದು ಹೋಗಿದವ್ರು ಮತ್ತೆ ಬರಲ್ಲ ಅವ್ರು. ಮತ್ತೆ ಅದೇ ಕಾಸು ಕೊಡ್ಬೇಕಲ್ಲ ಅಂತ ಬರಲ್ಲ. 100, 200, 300, 500 ರೂಪಾಯಿ ತಿಂದಿದ್ದಾರೆ ನನ್ನ ಹತ್ರ. ಯಾರು ಡ್ರಿಂಕ್ಸ್ ಮಾಡ್ಕೊಂಡ್ ಬಂದಿರೋರು? ಇಲ್ಲ ಸರ್, ಡ್ರಿಂಕ್ಸ್ ಮಾಡ್ಕೆ ಬಂದವರು. ಪಾಪ ಡ್ರಿಂಕ್ಸ್ ಮಾಡಿದವರು ತುಂಬಾ ನಿಯತ್ತಿದೆ ಅವ್ರಿಗೆ. ಯಾಕೆಂದ್ರೆ ಅದೇನಂತ ಗೊತ್ತಿಲ್ಲ. ಅವರು ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ, ಕೊಡ್ತಾರೆ ಕಸ್ಟಮರ್. ಏನ್ ಅವ್ರದೇನು ತೊಂದ್ರೆ ಏನಿಲ್ಲ. 5-10 ರೂಪಾಯಿ ಜಾಸ್ತಿ ನನ್ ಕಡೆನೇ ಬಿಟ್ಟು ಹೋಗ್ತಾರೆ, ನಾಳೆ ಬಂದು ಕೊಡ್ತೇವೆ, ನೀವೇ ನನಗೆ ಕೊಡಿ ಅಂತ. ಆತರ ಏನಿಲ್ಲ. ಡ್ರಿಂಕ್ಸ್ ಮಾಡೋರ್ ಬಗ್ಗೆ ಮಾತಾಡಂಗಿಲ್ಲ. ಅದು ತುಂಬಾ ನಿಯತ್ತಿದೆ. ಈ ಜನಗಳು ಈ ಡ್ರಿಂಕ್ಸ್ ಮಾಡ್ದಿದ್ದಾರೋ ಇದಾರಲ್ಲ, ಅವ್ರು ಇದಕ್ಕೋಸ್ಕರನೇ ಇರ್ತಾರೆ. ಅವ್ರು ತಿನ್ಬಿಟ್ಟು ಬೇರೆ ಹತ್ರ ಇನ್ನೊಂದು ತಿನ್ನೋದು ಅಲ್ಲಿ ಕಾಸು ಕೊಡಲ್ಲ, ನಮ್ಮ ಹತ್ರ ಇನ್ನೊಂದು ತಿನ್ನೋದು ಕಾಸು ಕೊಡಲ್ಲ. ಹಂಗೆ ಮಾಡೋರು, ಅವ್ರದೇ ಅದೇ ಉದ್ಯೋಗ ತಿನ್ನೋರು. ಸರಿ, ನೀವು ಅಕ್ಕಿ ಯೂಸ್ ಮಾಡ್ತೀರಲ್ಲ, ಅದು ಯಾವ ತರ ಅಕ್ಕಿ ಅಂತ ಸ್ವಲ್ಪ ತೋರಿಸ್ತೀರಾ? ಸ್ವಲ್ಪ ಅನ್ನನ ವೈಟ್ ರೈಸ್ ತೋರಿಸಿ. ವೈಟ್ ರೈಸ್ ತೋರಿಸ್ತೀನಿ ಸರ್. ಸರ್ ಇದೆ ರೈಸು ನೋಡಿ, ಮಲ್ಲಿಗೆ ಹೂ ಇದ್ದಂಗಿದೆ ರೈಸ್. ನೋಡಿ ಸಣ್ಣಕ್ಕಿ ಅನ್ನನೇ ಇದು. ಹೌದು,
ಎಷ್ಟು ಕೆಜಿ ಸರ್ ಇದು? ಎಷ್ಟು ಸರ್ ಕೆಜಿಗೆ ರೇಟ್? ಇದು 60 ರೂಪಾಯಿ ಸರ್. 60 ರೂಪಾಯಿ 1 ಕೆಜಿ. 60 ರೂಪಾಯಿ. ಮನೇಲಿ ಯೂಸ್ ಮಾಡೋದನ್ನೇ ನಾವು ಇಲ್ಲಿ ಸ್ನೇಹಿತರೆ ಒಳ್ಳೆ ಅಕ್ಕಿನೇ ಹಾಕ್ತಿದ್ದಾರೆ, ಯಾವ್ದೋ ರೇಷನ್ ಅಕ್ಕಿ ಆಗ್ಲಿ ಅಥವಾ ದಪ್ಪ ಅಕ್ಕಿ ಆಗ್ಲಿ ಆಗ್ತಾ ಇಲ್ಲ. ನಾನು ಆಲ್ರೆಡಿ ಇಲ್ಲಿ ಒಂದ್ಸರಿ ಟೇಸ್ಟ್ ಮಾಡಿದ್ದೆ. ಸೊ ನಾನು ಅವತ್ತೇ ಹೇಳಿದ್ದೆ, ನಾನು ಸರ್ ಬಂದೊಂದು ವಿಡಿಯೋ ಮಾಡ್ತೀನಿ, ಏನ್ ನಿಮ್ಗೆ ಒಪ್ಕೆ ಇದೆಯಾ ಅಂತ ಕೇಳಿದೆ. ಬನ್ನಿ ಸರ್ ಆಯ್ತು ಮಾಡೋಣ ಅಂತ ಹೇಳಿದ್ರು. ಅದಕ್ಕೆ ಅದಾದ್ಮೇಲೆ 1 ತಿಂಗಳಾದ್ಮೇಲೆ ಬಂದಿದ್ದೀನಿ ನಾನು ಇಲ್ಲಿಗೆ. ರೈಸ್ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. 40 ರೂಪಾಯಿಗೆ ಒಳ್ಳೆ ಕ್ವಾಂಟಿಟಿ ಕೊಡ್ತಾರೆ, ಹೊಟ್ಟೆ ತುಂಬುತ್ತೆ ಸ್ನೇಹಿತರೆ. ಇಲ್ಲಿ ಒಬ್ರು ಕಸ್ಟಮರ್ ಕೂಡ ಬಂದಿದ್ದಾರೆ, ಅವ್ರಿಗೆ ಕಬಾಬ್ ಕೊಡ್ತಿದ್ದಾರೆ ನೋಡಿ ಸರ್. ಕಬಾಬ್ ಅಷ್ಟೇ, ಕೋಟಿಂಗ್ ಇಲ್ಲ, ವಿತೌಟ್ ಕೋಟಿಂಗ್ ನಾರ್ಮಲ್. ನೋಡಿ ಒಳ್ಳೆ ಪಕೋಡ ಇದಂಗಿದೆ ಸ್ನೇಹಿತರೆ. ನೋಡಿ ಕಲರು ಇಲ್ಲ, ನಾರ್ಮಲ್ ಇದೆ. ಮಾಂಸ ನಿಮ್ಗೆ ಹೊರಗಡೆ ಕಾಣುತ್ತೆ. ಕೋಟಿಂಗ್ ಮಾಂಸ, ಬರೀ ಮಾಂಸಕ್ಕೂ ನಿಮ್ಗೆ ವ್ಯತ್ಯಾಸ ಇರುತ್ತೆ ನೋಡಿ. ಹೊರಗಡೆ ಎಲ್ಲ ಹಿಟ್ಟಿಟ್ಟಾಗೆ ಇರುತ್ತೆ, ಒಳ್ಳೆ ಕಡ್ಲೆ ಪುರಿ ಇದ್ದಂಗೆ ಇರುತ್ತೆ ಕಬಾಬ್. ಓಕೆ ಕಸ್ಟಮರ್ ಕೊಡಿ ಸರ್, ನೋಡೋಣ. ಅವ್ರು ತಿಂದ್ಬಿಟ್ಟು ರಿವ್ಯೂ ಕೇಳೋಣ ಅವ್ರದ್ದು. ಸ್ನೇಹಿತರೆ ಸಂಜೆ ಆಯ್ತಾ ಕಸ್ಟಮರ್ ಜಾಸ್ತಿ ಬರ್ತಾರೆ. ಸೊ ಇವ್ರು ಫ್ರೀ ಆಗಿರೋದೇ ಹೆಚ್ಚು ನಮ್ಮ ಅದೃಷ್ಟನೇ ಅಂತ ಹೇಳ್ಬೋದು. ಆದಷ್ಟು ಬೇಗ ಮುಗಿಸ್ಕೊಳ್ಳೋಣ ಸರ್. ಈಗ ಡೈಲಿ ಎಷ್ಟು ಕೆಜಿ ರೈಸ್ ಓಡುತ್ತೆ ಸರ್? ಸರ್ 8 ಕೆಜಿ ರೈಸ್ ಓಡುತ್ತೆ ಸರ್. 8 ಕೆಜಿ. ಈಗ ಇದು ಫಸ್ಟ್ನೇ ಟ್ರಿಪ್. ಇನ್ನು 2ನೇ ಟ್ರಿಪ್ 8 ಗಂಟೆಗೆ ಒಂದ್ಸರಿ ಬರುತ್ತೆ ಸರ್. ಅದಕ್ಕೆ ಟೋಟಲ್ ಆಗಿ 8 ಕೆಜಿ ರೈಸ್. 8 ಕೆಜಿ 1 ಕೆಜಿಲಿ ಎಷ್ಟು ಪ್ಲೇಟ್ ಮಾಡ್ಬೋದು ಸರ್? ಸರ್ 1 ಕೆಜಿಲಿ ಕೆಲವರು 10 ಪ್ಲೇಟ್ ಮಾಡೋರು ಇದಾರೆ. ನಾನು 1 ಕೆಜಿಲಿ 6 ಪ್ಲೇಟ್ ಮಾಡ್ತೀನಿ. 6 ಪ್ಲೇಟ್ ಹೊಟ್ಟೆ ತುಂಬಾ ಕೊಡ್ತೀನಿ. ಕ್ವಾಂಟಿಟಿಗೆ ಯಾವುದೇ ಮೋಸ ಇಲ್ಲ ಸರ್. 40 ರೂಪಾಯಿಗೆ ಹೊಟ್ಟೆ ತುಂಬಾ ತಿನ್ಕೊಂಡು ಹೋಗ್ಬೋದು. ಹೌದು, ಹೊಟ್ಟೆ ತುಂಬಾ ತಿನ್ಕೊಂಡು ಹೋಗ್ಬೋದು ಸರ್. ಈಗ ಒಂದ್ಸರಿ ಕಸ್ಟಮರ್ ಬಂದಿರ್ತಾರೆ, ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗಿರ್ತಾರೆ, ಮತ್ತೆ ಚೆನ್ನಾಗಿದೆ ಅಂತ ಯಾರು ವಾಪಸ್ ಬಂದಿರೋದು ಇದೆಯಾ? ಇದೆ ಸರ್. ಪರ್ಮನೆಂಟ್ ಕಸ್ಟಮರ್ ಆಗಿದ್ದಾರೆ. ಈಗ ಪರ್ಮನೆಂಟ್ ಕಸ್ಟಮರ್ ಎಷ್ಟು ಭಾಗ ಬರ್ತಾರೆ ಸರ್ ನಿಮ್ಗೆ? ಇವಾಗ 100% ಈಗ ಸರ್ ಒಬ್ಬೊಬ್ರು ಈಗ ರೈಸ್ ನು ಅಷ್ಟೇ, ನಾವು ಈಗ ತಿನ್ಕೊಂಡವ್ರೆ 2 ಅವರ್ ಬಿಟ್ಟು ಹೊಟ್ಟೆ ಸೀತ ಅವ್ರಿಗೆ ಡೈಜೆಷನ್ ಚೆನ್ನಾಗುತ್ತೆ ಅಂತಾರೆ. ಮನೆಗೆ ಹೋದ್ರು ಮತ್ತೆ ಹೊಟ್ಟೆ ಸೀತ ಅಂತ ಹೇಳ್ತಾರೆ. ಯಾಕಂದ್ರೆ ಯಾವ್ದೇ ಕೆಮಿಕಲ್ ಇಲ್ಲ, ನ್ಯಾಚುರಲ್. ಹೌದೌದು, ನ್ಯಾಚುರಲ್ ಮಾಡೋದ್ರಿಂದ ಮಕ್ಕಳಿಗೆ ಇಲ್ಲಿ ಗಾರೆ ಕೆಲಸ ಮಾಡೋರು ಇದಾರಲ್ಲ, ಅವರು ಉತ್ತರ ಕರ್ನಾಟಕ ಆ ಕಡೆ ಈ ಕಡೆ ಬರೋರೆಲ್ಲ ಜಾಸ್ತಿ ಕಟ್ಸ್ಕೊಂಡು ಹೋಗ್ತಾರೆ ರೈಸ್ ನ. ಅವ್ರಿಗೆಲ್ಲ ಜಾಸ್ತಿ ಪಾರ್ಸಲ್ ಜಾಸ್ತಿ ಹೋಗುತ್ತೆ. ಇಲ್ಲಿಕ್ಕಿಂತ ಪಾರ್ಸಲ್ ಜಾಸ್ತಿ ಹೋಗುತ್ತೆ. ಆಟೋದವ್ರು ಬರ್ತಾರೆ, ಅವರು ಅಷ್ಟೇ ತುಂಬಾ ಚೆನ್ನಾಗಿದೆ ಎಗ್ ರೈಸ್. ಹೊರಗಡೆ ತಿನ್ನೋದಕ್ಕೂ ನೀವು ನಿಮ್ಮಿಂದ ತಿನ್ನೋದಕ್ಕೂ ಬಹಳ ಡಿಫ್ರೆಂಟ್ ಇದೆ ಅಂತ ಹೇಳ್ತಾರೆ. ಹೊಸ ಜಾಸ್ತಿ ಆಗುತ್ತೆ ಅಂತಾರೆ, ಮತ್ತೆ ತಿನ್ಬೇಕನ್ನಿಸ್ತಾ ಇರುತ್ತೆ ಅಂತ. ಇಂದು ಎಲ್ಲಾದ್ರಿಂದನು ಈ ಎಗ್ ರೈಸ್ ಆಗಿರ್ಬೋದು ಅಥವಾ ಹಾಫ್ ಬಾಯ್ಲ್ ಅದೇನೇನು ಹೇಳಿದ್ರಲ್ವಾ, ಎಲ್ಲಾದ್ರಿಂದನು ಎಷ್ಟು ಬಿಸ್ನೆಸ್ ಆಗುತ್ತೆ ಸರ್? ಟೋಟಲ್ ನನಗೆ 5,000 ಆಗುತ್ತೆ ಸರ್. 5,000 ಚಿಲ್ಲರೆ ಆಗುತ್ತೆ. ನಾರ್ಮಲ್ 5,000 ಅಂತ ಹೇಳ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ ಆಗ್ತಿರ್ಲಿಲ್ಲ ಅಷ್ಟು. ಖರ್ಚೆಲ್ಲ ಕಳೆದು 1,000 ಉಳಿಯೋದು ಹೆಚ್ಚಿತ್ತು. ಇವಾಗ ಖರ್ಚೆಲ್ಲ ಕಳೆದು ನನಗೆ 2,000 ಆಗ್ತಿದೆ. ಹೌದೌದು ಸರ್, ಉಳಿಯೋದು. ಸರ್ ಈಗ ಇದೆಲ್ಲ ನೀವು ಒಬ್ಬರೇ ಮೇಂಟೈನ್ ಮಾಡ್ತಾ ಇದ್ದೀರಿ? ಈಗ ಹೌದು, ಒಬ್ಬರೇ ಮೇಂಟೈನ್ ಮಾಡ್ತೀನಿ. ಯಾರನ್ನ ಸಹಾಯಕ್ಕೆ ಇಟ್ಕೋಬಹುದಲ್ವಾ ಸರ್ ನೀವು? ಇಟ್ಕೋಬಹುದು. ನನ್ನ ವೈಫ್ ಬರ್ತಾರೆ. ಅವರು ಒಂದು 8 ಗಂಟೆ ಮೇಲೆ ಬರ್ತಾರೆ. ಓಕೆ ಸ್ನೇಹಿತರೆ, ಈ ತರ ಇರುತ್ತೆ ಜೀವನ. ಮತ್ತೆ ಸರ್ ಯಾವ ತರ ರಜಾ ಮಾಡ್ತೀರಾ? ಸೋಮವಾರ ಸರ್. ಸ್ನೇಹಿತರೆ ಪ್ರತಿ ಸೋಮವಾರ ರಜೆ ಇರುತ್ತೆ. ಇನ್ನು ಬಾಕಿ ಟೈಮಲ್ಲೆಲ್ಲ ಓಪನ್ ಇರುತ್ತೆ. ಸೊ ಬಂದು ಒಂದ್ಸರಿ ಬನ್ನಿ, ನಮ್ಮ ಮೋಹನ್ ಅವ್ರನ್ನ ಒಂದ್ಸರಿ ಮೀಟ್ ಮಾಡಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಕೊಂಡು ಹೋಗಿ. ಚೆನ್ನಾಗಿರುತ್ತೆ. ಸಾಹುಕಾರ ಮನೆ ನೋಟ ಚೆನ್ನ, ಬಡವ್ರ ಮನೆ ಊಟ ಚೆನ್ನ ಅಂತಾರಲ್ಲ, ಆತರ. ಹೌದು ಸರ್, ಬನ್ನಿ ಒಂದ್ಸರಿ ಅಂಗಡಿ. ನಮ್ಮಂತ ಬಡವ್ರನ್ನ ನಿಮಗೆ ಒಳ್ಳೆ ಫುಡ್ ಕೊಡ್ತೀನಿ, ನ್ಯಾಚುರಲ್ ಫುಡ್ ಮಾಡ್ಕೊಡ್ತೀನಿ, ವಿದೌಟ್ ಕೆಮಿಕಲ್, ವಿದೌಟ್ ಕಲರ್ಸ್. ಈಗ ಕಸ್ಟಮರ್ ಗೆ ಒಳ್ಳೆ ಫುಡ್ ಕೊಡ್ಬೇಕು, ಅವ್ರ ಬಾಯಿಂದ ನನಗೆ ಒಳ್ಳೆ ಮಾತು ಸಿಗ್ಬೇಕಂತ ನಾ ಕಷ್ಟಪಡ್ತಾ ಇರೋದು. ಓಕೆ ದೇವ್ರು ಒಳ್ಳೇದ್ ಮಾಡ್ತಾನೆ ಬಿಡಿ ಸರ್. ಕಷ್ಟಪಡೋರ್ಗೆ ಯಾವತ್ತಿದ್ರು ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಸ್ನೇಹಿತರೆ ಜಾಸ್ತಿ ವಿಡಿಯೋ ಲೆಂತ್ ಮಾಡೋದು ಬೇಡ, ನಿಮ್ಗೂ ಬೇಜಾರಾಗುತ್ತೆ.